ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದಲ್ಲ ಎರಡಲ್ಲ 16 ಕೇಸ್ಗಳಿದ್ರು ಕೂಡ ತುಂಬಾ ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ ಈ ಪರಮೇಶ್ ಯಾರು? ಇವರು ಬೆಂಗಳೂರಿನ ಕಾಡುಗೋಡಿಯ ಬೆಳ್ಳತ್ತೂರು ಕಾಲೋನಿ ನಿವಾಸಿ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಹೋರಾಟಗಾರ, ಹಲವಾರು ಕೇಸ್ಗಳಿವೆ, ರಾಜಕಾಲುವೆ ಒತ್ತುವರಿ ಸೇರಿದಂತೆ ಹಲವಾರು ಕೇಸ್ಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ದಿ ಸೇಮ್ ಟೈಮ್ ಈ ರೀತಿಯಂತ ವಸೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಮೇಲೆ ಇರುವಂತಹ ಆರೋಪ. ಆರ್ಟಿಐ ಕಾರ್ಯಕರ್ತ ಅಂತ ಹೇಳಿ ರೌಡಿ ಶೀಟರ್ಗಳ ಜೊತೆ ಸೇರಿ ಸುಲಿಗೆ ಮಾಡ್ತಾರೆ ಅನ್ನೋದು ಇವ್ರ ಮೇಲೆ ಇರುವಂತಹ FIR. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ RTI ಅರ್ಜಿ ಹಾಕೋದು, ಬೆದರಿಸೋದು, ಬೆದರಿಸಿ ದುಡ್ಡು ಕೊಡ್ಲಿಲ್ಲ ಅಂತಂದರೆ ಅವರ ವಿರುದ್ಧ ಇನ್ನಷ್ಟು ಬ್ಲಾಕ್ ಮೇಲ್ ತಂತ್ರಗಳನ್ನ ಹೂಡೋದು, ಇದು ಪರಮೇಶ್ ವಿರುದ್ಧ ದಾಖಲಾಗಿರುವಂತಹ FIRಗಳು ಹೇಳ್ತಾ ಇರೋದು. ರೌಡಿ ಶೀಟರ್ಗಳ ಜೊತೆ ಸೇರಿ ಹಲವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಕೊಲೆ ಬೆದರಿಕೆ ವಿಚಾರದಲ್ಲೂ ಕೂಡ ಪರಮೇಶ್ ವಿರುದ್ಧ FIR ದಾಖಲಾಗಿದೆ. ಅತ್ಯಾಚಾರ ಯತ್ನ ಕೇಸ್ನಲ್ಲೂ ಕೂಡ ಪರಮೇಶ್ ವಿರುದ್ಧ FIR ದಾಖಲಾಗಿದೆ. ಇಷ್ಟೆಲ್ಲ FIR ಆಗಿದ್ರು ರೌಡಿ ಶೀಟರ್ ಓಪನ್ ಮಾಡದ ಪೊಲೀಸರು, ಬೆಂಗಳೂರು ಪೊಲೀಸರೇ ಸುಲಿಗೆ ಶೂರ ಪರಮೇಶ್ವರ್ ಅರೆಸ್ಟ್ ಯಾವಾಗ ಮಾಡ್ತೀರಾ ಅಂತ ಬಹಳಷ್ಟು ಜನ ಆಗ್ರಹ ಮಾಡ್ತಾ ಇದ್ದಾರೆ. ಬಹಳಷ್ಟು FIRಗಳಾಗಿವೆ, ವಸೂಲಿಗೆ ಸಂಬಂಧಪಟ್ಟಂತೆ FIRಗಳಾಗಿವೆ, ಅಟೆಂಪ್ಟ್ ಟು ರೇಪ್ FIRಗಳಾಗಿವೆ. RTI ಕಾರ್ಯಕರ್ತರು ಅನ್ನುವಂತಹ ಒಂದು ಗೌರವ ಏನಿದೆ, ಆ ಗೌರವವನ್ನ ಹಾಳು ಮಾಡುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರ ವಿರುದ್ಧ ಕ್ರಮ ಯಾವಾಗ ಅಂತ ಬಾಧಿತರು ಕೇಳ್ತಾ ಇದ್ದಾರೆ. ಸೊ ಪರಮೇಶ್ವರ್ ಅವರ ವಿರುದ್ಧ ದಾಖಲಾಗಿರುವಂತಹ 2ನೇ FIR, ನಮಗೆ ಲಭ್ಯವಿರುವಂತಹ 2ನೇ FIR, ಇದರಲ್ಲಿ ಏನಿದೆ ಅಂತಂದ್ರೆ ಶ್ರೀನಿವಾಸ್ ಎಂಬುವರು ಕೊಟ್ಟಿರುವಂತಹ ದೂರು ಏನು ಅಂತಂದ್ರೆ, ಶ್ರೀನಿವಾಸ್ ಎಂಬುವರು ಏನೋ ದ್ವಿಚಕ್ರ ವಾಹನದಲ್ಲಿ ಮದುವೆಗೆ ಹೋಗ್ತಾ ಇದ್ರಂತೆ 2024-28 ಅದ್ಯಾವುದೋ ದೇವಸ್ಥಾನದ ಬಳಿ ನಿಂತಿರುವಾಗ ಪರಮೇಶ್ ಎನ್ನುವಂತಹ ವ್ಯಕ್ತಿ ಅವ್ರ ಕಾರ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಂತಿದ್ದ ಬೈಕ್ಗೆ ಬಂದು ಗುದ್ದಿಸಲು ಪ್ರಯತ್ನಿಸಿರ್ತಾರೆ. ಕಾರು ಗುದ್ದಿದ ನಂತರ ನಾವು ಕೆಳಗೆ ಬಿದ್ದಿದ್ದು ಕಾರಿನ ವ್ಯಕ್ತಿ ಪರಮೇಶ್ ಮತ್ತೆ ತಮ್ಮ ಕಾರನ್ನ ನಮ್ಮ ಮೇಲೆ ಹತ್ತಿಸೋದಕ್ಕೆ ಪ್ರಯತ್ನಿಸಿದ್ರು. ನಾವು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಮಾರಕಾಸ್ತ್ರಗಳಿಂದ ಹೊಡೆಯೋದಕ್ಕೆ ಮುಂದಾದ್ರು. ಬಾಯಿಗೆ ಬಂದಂತೆ ಆ ಮಗನೇ ಈ ಮಗನೇ ಅಂತ ಏನೇನೋ ಕೆಟ್ಟ ಪದಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ನಾವು ಅದನ್ನು ಓದಕ್ಕಾಗಲ್ಲ. ಸಾರ್ವಜನಿಕರೆಲ್ಲ ನೋಡೋ ತರ ನಮ್ಮನ್ನ ನಿಂದಿಸಿ ಅವಮಾನ ಮಾಡಿದ್ದಾರೆ. ನಮ್ಗೆ ನೀನೆಲ್ಲಾದ್ರೂ ಹೋಗಿ ನೇಣು ಹಾಕೊಂಡು ಸಾಯಿ, ನಿನ್ ತಮ್ಮನ ಹೆಂಡತಿ ಹಾಕಿರುವಂತ ಕೇಸ್ ವಾಪಸ್ ತೆಗೆದುಕೊಳ್ಳದೆ ಇದ್ರೆ ನಿನ್ ಫ್ಯಾಮಿಲಿಯನ್ನೇ ಕೊಲೆ ಮಾಡ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಾನೊಬ್ಬ ರೌಡಿ, ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ನನ್ನ ಮೇಲೆ ಕಾರು ಹತ್ತಿಸಲು ಪ್ರಯತ್ನ ಮಾಡಿದ್ರು. ನನ್ನ ವಾಹನದ ಖರ್ಚು, ನನ್ನ ಆಸ್ಪತ್ರೆ ಖರ್ಚು ಯಾರು ಕೊಡ್ತಾರೆ ಎಂದಾಗ ನಾನೇ ಕೊಡ್ತೀನಿ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಅಂತ ಬೆದರಿಸಿ ಓಡಿ ಹೋಗಿದ್ದಾರೆ ಅಂತ ಶ್ರೀನಿವಾಸ್ ಎಂಬುವರು ದೂರನ್ನ ದಾಖಲಿಸಿದ್ದಾರೆ. ಸೊ ಈ ದೂರಿನ ಅನ್ವಯ ಇದು ಕೊಲೆಗೆ ಯತ್ನ ನಡೆಸಿದ್ದಾರೆ ಎನ್ನುವಂಥದ್ದು ದೂರು. ಒಬ್ಬ RTI ಕಾರ್ಯಕರ್ತನಿಗೆ ಕಾರ್ ನುಗ್ಗಿಸೋದು, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ ಹೋಗೋದು, ಈ ರೀತಿಯಂತ ಆರೋಪವನ್ನು ಎದುರಿಸ್ತಾ ಇರೋದು, ಇದು ನಿಜಕ್ಕೂ ಕೂಡ ಬೇರೆದೇ ರೀತಿಯಾದಂತಹ ಒಂದು ಇಂಪ್ರೆಷನ್ ಅನ್ನ ಕೊಡುತ್ತೆ. ಯಾಕೆ ಅಂತಂದರೆ ಬಹಳಷ್ಟು ಸಲ ಏನಾಗುತ್ತೆ ಅಂದರೆ ದೂರು ಪ್ರತಿ ದೂರುಗಳೇ ಇರ್ತವೆ. ಏನೋ ಒಂದು ವಿಚಾರದಲ್ಲಿ ಲೋಪಗಳನ್ನ ಎತ್ತಿ ಹಿಡಿದಾಗ ಅಪೋಸಿಟ್ ಪಾರ್ಟಿಯವರು ಪ್ರತಿ ದೂರು ಕೊಡುತ್ತಾರೆ. ಆದರೆ ರೇಪು, ಈ ರೀತಿಯ ಕೊಲೆ ಯತ್ನ, ಇಂತಹ ದೂರುಗಳು ಕೊಡೋದು ಸ್ವಲ್ಪ ರೇರ್.
ಈ ವ್ಯಕ್ತಿಯ ವಿರುದ್ಧ ಇಷ್ಟೊಂದು ದೂರುಗಳು ಯಾಕೆ ಬಂದಿದೆ ಇಷ್ಟೊಂದು ದೂರುಗಳು? ಯಾಕೆ ಪದೇ ಪದೇ ಈ ವ್ಯಕ್ತಿಯ ವಿರುದ್ಧ ಈ ರೀತಿಯಾದಂತಹ ದೂರುಗಳು ದಾಖಲಾಗ್ತಾ ಇದ್ದಾವೆ? RTI ಕಾರ್ಯಕರ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಮಾಡಿದ್ದೆಲ್ಲವನ್ನೂ ಕೂಡ ಒಪ್ಪಿಕೊಳ್ಬೇಕಾ? RTI ಕಾರ್ಯಕರ್ತ ಅನ್ನೋದಕ್ಕೆ ಅವರು ಯಾರ ಮೇಲಾದ್ರೂ ಕೂಡ ಹೇಗೆ ಬೇಕಾದ್ರೂ ಸವಾರಿ ಮಾಡಬೇಕಾ? RTI ಕಾರ್ಯಕರ್ತ ಅನ್ನೋದಕ್ಕೆ ಅವ್ರನ್ನ ನೋಡಿ ಎಲ್ಲರೂ ಸಮಾಜದಲ್ಲಿ ಹೆದರ್ಕೊಂಡಿರ್ಬೇಕಾ? RTI ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಆತ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾಡಿಸ್ಕೋಬೇಕಾ? RTI ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ರೋಡಲ್ಲಿ ಹೆಣ್ಮಕ್ಳು ಓಡಾಡಬಾರ್ದಾ? ಏನ್ ನಡೀತಾ ಇದೆ? RTI ಕಾರ್ಯಕರ್ತ ನಾನು ಸಮಾಜದ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅನ್ನುವಂತಹ ಛಲ ಮತ್ತು ನಿರಾತಂಕ ನಿರ್ಭೀಡಿಯ ವ್ಯಕ್ತಿತ್ವ ಇರಬೇಕೆ ಹೊರತು ನಾನೇ ಕಾನೂನು, ನಾನು ಮಾಡಿದ್ದೆ ಶಾಸನ ಅಂತ ಎಲ್ಲರನ್ನೂ ತುಳಿತಾ ಹೋದ್ರೆ ಅವ್ರನ್ನ RTI ಕಾರ್ಯಕರ್ತರು ಅನ್ನಲ್ಲ, ಅವ್ರನ್ನ ಸುಲಿಗೆಕೋರರು ಅಂತ ಕರೀತಾರೆ. ಹೆದರಿಸಿ ಬೆದರಿಸಿ ಹಣ ಪೀಕೋದನ್ನ RTI ಕಾರ್ಯಕರ್ತ ಅಂತ ಅನ್ನೋದಿಲ್ಲ. ಹಲವಾರು ಕೇಸ್ಗಳು ಈ ವಿಚಾರದಲ್ಲಿ ದಾಖಲಾಗಿವೆ. ಕೊಲೆಗೆ ಯತ್ನ ನಡೆದಿದೆ ಅಂತ ಶ್ರೀನಿವಾಸ್ ಅವರು FIR ನಲ್ಲಿ ಹೇಳ್ತಾ ಇದ್ದಾರೆ. ತಪ್ಪಿಸ್ಕೊಂಡು ಓಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನನ್ನನ್ನು ಬಿಡದೆ ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ನಾನೇ ರೌಡಿ ಅನ್ನೋ ಥರದಲ್ಲಿ ಅವರು ಮಾತಾಡ್ತಾರೆ ಅಂತ ಅಂದರೆ ಅವರಿಗೆ ನಿಜಕ್ಕೂ ಕೂಡ ಇಷ್ಟೊಂದು ಧೈರ್ಯ ಹೇಗೆ ಬರುತ್ತೆ ಗೊತ್ತಾಗ್ತಾ ಇಲ್ಲ.